2023 ವಿಧಾನಸಭಾ ಚುನಾವಣೆಯಲ್ಲಿ ಶೃಂಗೇರಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಂತಹ ಟಿ.ಡಿ. ರಾಜೇಗೌಡರ ಗೆಲುವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೊರೆ ಹೋಗಿದ್ದಂತಹ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು ಹೈಕೋರ್ಟ್ಗೆ ಮೊರೆಯನ್ನು ಹೋಗಿದ್ರು. ಹೈಕೋರ್ಟ್ ಇತ್ತೀಚೆಗೆ ಕೊಟ್ಟಂತಹ ಆದೇಶದ ಅನ್ವಯ ಅಂಚೆ ಮತಗಳ ಈ ಒಂದು ಮರು ಎಣಿಕೆಯಿಂದಾಗಿ ಗೆಲುವನ್ನು ಸಾಧಿಸಿದಂತಹ ಜೀವರಾಜ್ ಅವರು ಅದನ್ನ ಪ್ರಶ್ನೆ ಮಾಡಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಟಿ.ಡಿ. ರಾಜೇಗೌಡರು ಮೊರೆಯನ್ನು ಹೋಗಿದ್ರು. ಅಲ್ಲಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಇದೀಗ ಈ ಹಿಂದೆ ಇದ್ದಂತಹ ಒಂದು ನಿಯಮವನ್ನ ಅಂದ್ರೆ ಫಲಿತಾಂಶವನ್ನ ಯಥಾವತ್ತಾಗಿ ಕಾಯ್ದುಕೊಳ್ಬೇಕು ಅನ್ನೋದನ್ನ ಹೇಳಿದೆ. ಹಾಗಾಗಿ ಜೀವರಾಜ್ ಅವರಿಗೆ ಸುಪ್ರೀಂ ಕೋರ್ಟ್ ನಿಂದಾಗಿ ಶಾಸಕರ ಸದಸ್ಯ ಸ್ಥಾನವನ್ನು ಕೂಡ ಅನುರ್ಜಿತಗೊಂಡಿದೆ. ಈ ಕುರಿತು ಮಾತನಾಡೋದಕ್ಕೆ ಏನೇನಾಯ್ತು ಸುಪ್ರೀಂ ಕೋರ್ಟ್ನಲ್ಲಿ, ಜೊತೆಗೆ ಎಲ್ಲಿ ಲೋಪದೋಷಗಳು ಉಂಟಾಯಿತು, ಯಾಕೆ ಈ ರೀತಿಯಾದಂತಹ ನಡೆಗಳು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ ಅನ್ನೋದನ್ನ ಮಾತನಾಡೋಣ. ಸರ್, ನಮ್ಮ ಜೊತೆ ಜೀವರಾಜ್ ಅವರು ಇದ್ದಾರೆ. ಸರ್, ಈಗ ಸುಪ್ರೀಂ ಕೋರ್ಟ್ಗೆ ತಮ್ಮ ಪ್ರತಿಸ್ಪರ್ಧಿ ಅಂದ್ರೆ ಶಾಸಕರಾಗಿದ್ದಂತಹ ಟಿ. ರಾಜೇಗೌಡರು ಹೋಗಿದ್ದಾರೆ. ತಾವು ಕೂಡ ಹೈಕೋರ್ಟ್ನಲ್ಲಿ ಹೋಗಿದೆ. ಹೈಕೋರ್ಟ್ನಲ್ಲಿ ತಮಗೆ ಗೆಲುವಾಗಿತ್ತು, ಸುಪ್ರೀಂ ಕೋರ್ಟ್ನಲ್ಲಿ ರಾಜೇಗೌಡರಿಗೆ ಗೆಲುವಾಗಿದೆ. ಇದು ಯಾರಿಗೆ ಗೆಲುವು ಯಾರಿಗೆ ಸೋಲು ಅನ್ನೋಕ್ಕಿಂತ ಇದೊಂದು ಇಂಟ್ರೀಮ್ ಆರ್ಡರ್, ಇದು ಪರ್ಮನೆಂಟ್ ಆರ್ಡರ್ ಆಗಿಲ್ಲ. 21ಕ್ಕೆ ಮತ್ತೆ ಕೋರ್ಟ್ ಇದೆ, 21ಕ್ಕೆ ಎಲೆಕ್ಷನ್ ಕಮಿಷನ್ಗೆ ನೋಟಿಸ್ ಆಗಿದೆ ಮತ್ತು ಇದಕ್ಕಾಗಿದೆ. ಈಗ ಫೈನಲ್ ಆಗೋವರೆಗೆ ನಾವು ಯಾವುದೇ ಪ್ರತಿಕ್ರಿಯೆ ಕೊಡೋದು ಸುಪ್ರೀಂ ಕೋರ್ಟಲ್ಲಿದ್ದಾಗ, ಅದು ದೇಶದ ಉನ್ನತ ಕೋರ್ಟ್, ಅದು ಅಲ್ಲಿಗೆ ಇದ್ದಾಗ ನಾವು ಈ ರೀತಿ ಮಾತಾಡೋದು ಅಷ್ಟು ಸೂಕ್ತವಾದ ಅಭಿಪ್ರಾಯ ಇರಲ್ಲ. ನಾನು ಆ ಕಾರಣಕ್ಕಾಗಿ ಹೇಳ್ತೇನೆ, ಇದನ್ನು ನಾನು ಕೋರ್ಟಿಂದೆಲ್ಲ ಇದ್ದಾಗ ಇದರ ಮಧ್ಯದಲ್ಲಿ ಮಾತನಾಡೋದು ಅಷ್ಟು ಸರಿ ಇಲ್ಲ. ಇದೆಲ್ಲ ಮುಗಿಸಿದ ಮೇಲೆ ಮಾತಾಡ್ತೀನಿ. ಸದ್ಯಕ್ಕೆ ತಾತ್ಕಾಲಿಕವಾದಂತಹ ರಿಲೀಫ್ ಜೊತೆಗೆ ಮಧ್ಯಂತರ ಆದೇಶದಲ್ಲಿ ಯಥಾವತ್ತನ್ನ ಕಾಯ್ದುಕೊಳ್ಬೇಕು ಅಂತ ಹೇಳಿದೆ. ಆದ್ರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಫಲಿತಾಂಶವನ್ನ ಮರು ಎಣಿಕೆ ಮಾಡಲಾಗುತ್ತೆ. ಮತಗಳನ್ನ ಫಲಿತಾಂಶ ಘೋಷಣೆ ಆಯಿತು. ಒಮ್ಮೆ ತಾವು ಗೆದ್ರಿ ಅಂತ ಆಯ್ತು, ಮತ್ತೊಮ್ಮೆ ಎಣಿಕೆ ಮಾಡಿದಂತಹ ಸಂದರ್ಭದಲ್ಲಿ ರಾಜೇಗೌಡರು ಗೆದ್ರಿ ಅಂತ ಆಯ್ತು. ಅದಾದ ಬಳಿಕ ಮತ್ತೆ ತಾವು ಗೆದ್ರಿ ಅಂತ ತಾವು ಪ್ರಮಾಣವಚನ ಕೂಡ ತೆಗೆದುಕೊಂಡ್ರಿ. ಈ ರೀತಿಯಾದಂತಹ ಪ್ರೋಸೆಸ್ಗಳು, ಒಂದು ರೀತಿಯಂತ ಹೈಡ್ರಾಮಾ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಲೋಪದೋಷ ಆಗಿದ್ದೆಲ್ಲಿ ಅಂತ ನೋಡಿ. ನೀವು ಹೇಳಿದ್ರಲ್ಲಿ ಎಲ್ಲವೂ ಸರಿ ಹೇಳಿದ್ರಿ. ಮೊದಲ ದಿನ ರೀಕೌಂಟಿಂಗ್ ಏನಾಯಿತು 2023 ಮೇ 13, ಅವತ್ತೇ ಸಂಜೆ ನಾವು ರೀಕೌಂಟಿಂಗಿಗೆ ಅರ್ಜಿ ಕೊಟ್ವಿ. ಅವ್ರು ರೀಕೌಂಟ್ ಮಾಡಲಿಲ್ಲ. ಅವತ್ತು ಅವ್ರು ರೀಕೌಂಟ್ ಮಾಡಿದ್ರೆ ಇವ್ಯಾವ ಸ್ಟೇಜು ಬರ್ತಿರ್ಲಿಲ್ಲ. ನೀವು ಅವತ್ತು ಹೇಳಿದ್ರಲ್ಲ, ಫಸ್ಟು ನನಗೆ ಓರಲ್ಲಾಗಿ ಹೇಳಿದ್ರು ನೀ ಗೆದ್ದಿದ್ಯಾ ಅಂತ. ಆದರೆ ರಾಜ್ಯದಲ್ಲಿ 135 ಸೀಟ್ ಬರ್ತಾ ಇದ್ದಂಗೆ ಅವ್ರನ್ನ ಡಿಕ್ಲೇರ್ ಮಾಡಿದ್ರು. ಸಂಜೆ 151ಕ್ಕೆ ಲೀಡ್ ಅಂದರು, ಮಾರದಿನ 201 ಅಂದರು. ಅವತ್ತಲ್ಲಿ ರೀಕೌಂಟ್ ಆಗಲಿಲ್ಲ. ಮೊನ್ನೆ ಆಗಿದ್ದು ಒಂದೇ ಕೌಂಟ್, 2 ಕೌಂಟ್ ಅಲ್ಲ. ಹಾಗಾಗಿ ಅವತ್ತೊಂದು ಕೌಂಟ್ ಆಗಿದೆ, ಮೊನ್ನೆ ಒಂದು ಕೌಂಟ್ ಆಗಿದೆ. ಅವತ್ತಿನ ಕೌಂಟಲ್ಲಿ ಅವ್ರು ಗೆದ್ರು ಅಂತ ಅವ್ರು ಹೇಳಿದ್ರು, ಮೊನ್ನೆ ನಾವು ಗೆದ್ವಿ ಅಂತ ಹೇಳಿದ್ದಾರೆ. ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ಇರುವ ಸಂದರ್ಭದಲ್ಲಿ ನೋಡಿ, ಇದು ನಿಮ್ಗೆಲ್ರಿಗೂ ಒಂದು ಸ್ಪಷ್ಟತೆ ಇರಲಿ. ನಾವು 2023 ಮೇ 13ಕ್ಕೆ ಕೇಳಿದ್ದೀವಿ, ಈಗ ಕೇಳ್ತಾ ಇರೋದಲ್ಲ ನಾವು. ರೀಕೌಂಟಿಂಗ್ ಆಗಬೇಕು ಮತ್ತು ಇದು ತಪ್ಪಾಗಿದೆ ಅಂತ. ಹಾಗಾಗಿ ಸುಪ್ರೀಂ ಕೋರ್ಟಲ್ಲಿರುವಂಥ ಕೇಸಿನ ಬಗ್ಗೆ ಹೆಚ್ಚು ಮಾಧ್ಯಮಗಳ ಜೊತೆ ಮತ್ತು ಪ್ರತಿಕ್ರಿಯೆ ಕೊಡೋದು ಸರಿಯಲ್ಲ. ನಾನು ನ್ಯಾಯಾಲಯದ ಆದೇಶವನ್ನು ಪಾಲಿಸ್ತೇನೆ ಮತ್ತು ಗೌರವಿಸ್ತೇನೆ. ಹಾಗಾಗಿ ನಾನು ಮತ್ತೆ ಇದರ ನಂತರದಲ್ಲಿ ನಿಮಗೆ ಪ್ರತಿಕ್ರಿಯೆ ಕೊಡ್ತೇನೆ. ಸರ್, ಈಗ ತಾವು ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿರುವಂತಹ ಅರ್ಜಿ ಏನಿದೆ ಅದರಲ್ಲಿ ಪ್ರಮುಖ ಅಂಶಗಳೇನು ಅಂತ, ಮತ್ತೆ ಕೌಂಟಿಂಗ್ ಆಗಬೇಕು ಅನ್ನೋಂಥದ್ದು ಅಥವಾ ಬೇರೆ ಏನು ಮೇನ್? ನಾವು ಹಾಕಿರೋದಲ್ಲ, ಅವರು ಹಾಕಿರೋದು. ಅವರು ಹಾಕಿದ್ದಾರೆ. ಅದಕ್ಕೆ ತಮ್ಮ ಒಂದು ಪ್ರತಿವಾದಗಳಲ್ಲಿ ಕೊಡುವಂತಹ ಅಂಶಗಳು ನಮ್ದೇನಂತ ಹೇಳಿದ್ರೆ, ಇದು ಸರಿಯಾಗಿದೆ, ಕೌಂಟ್ ಮೊನ್ನೆ ನ್ಯಾಯಸಮ್ಮತವಾಗಿದೆ. ನಮ್ಮನ್ನ ನೀವು ನಮ್ಮನ್ನು ವಜಾ ಮಾಡಬೇಕು ಅಂತ ಹಾಕಿರುವಂತದ್ದಕ್ಕೆ ನಾವು ಇದು ತಪ್ಪು, ನಮ್ಮನ್ನು ಮಾಡಿರೋದು ಸರಿ ಇದೆ ಅಂತ ನಾವು ವಾದ ಮಾಡಿದೀವಿ. ನಾವು ಬಂದಿದ್ದಲ್ಲ ಸುಪ್ರೀಂ ಕೋರ್ಟಿಗೆ, ಅವರೇ ಬಂದಿರೋದು. ಅವರು ಬಂದಿದ್ದಾರೆ, ಕರೆಕ್ಟ್ ಇದೆ. ಆದ್ರೆ ತಾವು ಅದಕ್ಕೆ ಒಂದು ಪ್ರತಿವಾದಗಳನ್ನು ಮಂಡಿಸುವಂತ ಸಂದರ್ಭದಲ್ಲಿ ಯಾವ್ಯಾವ ದಾಖಲೆಗಳಿದೆ ತಮ್ಮ ಬಳಿ, ಅದು ರುಜುವಾತ್ ಆಗ್ಬೇಕಾಗತ್ತಲ್ಲ. ಹಾಗಾಗಿ ನಾನು ನಿಮಗೆ ಮತ್ತೆ ಹೇಳ್ತೇನೆ, ಸುಪ್ರೀಂ ಕೋರ್ಟ್ನಲ್ಲಿರುವಂತಹ ಸಂದರ್ಭದಲ್ಲಿ ನಮ್ಮ ದಾಖಲೆಗಳನ್ನೆಲ್ಲ ನಾನು ಮಾಧ್ಯಮಗಳ ಮುಂದೆ ಹೇಳಕ್ಕಾಗಲ್ಲ, ಅದನ್ನು ಕೋರ್ಟಿಗೆ ಹೇಳಬೇಕು. ಇದು ಒಂದು ನ್ಯಾಯಾಲಯದ ಘನತೆ, ನ್ಯಾಯಾಲಯಕ್ಕೆ ನಾವು ಕೊಡೋ ಗೌರವ. ಆ ಕಾರಣದಿಂದಾಗಿ ನಾನು ಇಲ್ಲಿ ಪ್ರತಿಕ್ರಿಯಿಸಲ್ಲ, ನಾನು ಅದನ್ನು ಮತ್ತೆ ಪ್ರತಿಕ್ರಿಯಿಸ. ಸರ್, ಈಗ 3 ವರ್ಷಗಳಾಗ್ತಾ ಬರ್ತಾ ಇದೆ ಒಂದು ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದು. ಇನ್ನು ಉಳಿದಿರುವಂತದ್ದು ಕೇವಲ 2 ವರ್ಷ. ಶಾಸಕ ಸ್ಥಾನದ ಸಂಬಂಧಪಟ್ಟಂತೆ ಈ ರೀತಿಯ ಜಟಾಪಟಿಯಲ್ಲಿ ಕ್ಷೇತ್ರದ ಜನತೆ ಯಾವುದನ್ನ ನಂಬಬೇಕು, ಅಥವಾ ಇಲ್ಲಿ ಲೋಪದೋಷಗಳಾಗಿದ್ದು ಯಾವ ಒಂದು ವಿಷಯದಲ್ಲಿ ಹಿನ್ನಡೆ ಆಗ್ತಿರುವಂತದ್ದು, ಜೊತೆಗೆ ಜನ ಯಾವ ಒಂದು ಕಚೇರಿಯನ್ನ, ಸಂಸ್ಥೆ ನಂಬಬೇಕು, ಚುನಾವಣಾ ಇಲಾಖೆಯನ್ನ ನಂಬಬೇಕು ಅಥವಾ ಸರ್ಕಾರನ, ಅಥವಾ ಈಗ ಯಾವುದನ್ನ ಅವರು ನಂಬಿ ಈ ರೀತಿಯಾದಂತಹ ಒಂದು ಗೊಂದಲಗಳಿಗೆ ಅವ್ರು ಕಾರಣ ಆಗ್ತಿರುವಂತದ್ದು ಅಂತ. ಈಗ ಅವರು 3 ವರ್ಷ ಶಾಸಕರಿದ್ರು, ಅಭಿವೃದ್ಧಿ ಅವರೇ ಮಾಡಬೇಕಾಗಿತ್ತು.
ಅವರು ಮಾಡಿದ್ದಾರೆ ಅಂತಾರೆ, ನಾನು ಇಲ್ಲ ಅಂತ ಹೇಳ್ತೀನಿ, ಅದು ಬೇರೆ. ಆದರೆ ಕೋರ್ಟಿನ ಮಧ್ಯದಲ್ಲಿರುವ ಕೇಸಿನ ಮಧ್ಯ ನೀವು ಈ ಥರ ಎಷ್ಟೇ ತಿರುಗಿಸಿ ಹೇಳಿದ್ರು ನಾನು ಮಾತಾಡೋದು ಸೂಕ್ತ ಅಲ್ಲ ಮತ್ತು ನಾನು ಮಾತನಾಡಲ್ಲ. ತಮಗೆ ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಜೀವರಾಜ್ ಅವರ ಮಾತು. ನವದೆಹಲಿಯಿಂದ ರಾಕೇಶ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.